ಎಕ್ಸಾಮ್ ನಾಲೆಡ್ಜ್ ಅಡ್ಡಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಮಾರ್ಚ್ ತಿಂಗಳ ದೈನಂದಿನ ಪ್ರಚಲಿತ ಘಟನೆಗಳನ್ನು MCQ ರೂಪದಲ್ಲಿ ನೋಡೋಣ. ಅದರಲ್ಲಿ ಮೊದಲ ಪ್ರಶ್ನೆ, 33ನೇ ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಪ್ರಭಾ ವರ್ಮಾರವರಿಗೆ. ಇತ್ತೀಚೆಗೆ ಕೇರಳದ ಖ್ಯಾತ ಒಬ್ಬ ಮಲಯಾಳಂ ಕವಿಯಾದ ಮತ್ತು ಲೇಖಕರಾದ ಪ್ರಭಾ ವರ್ಮಾರವರಿಗೆ 2023ರ ಪ್ರತಿಷ್ಠಿತ 33ನೇ ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನು ನೀಡಲಾಯಿತು. ಇವರಿಗೆ ರೌದ್ರಂ ಸಾತ್ವಿಕ್ ಎಂಬ ಕೃತಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು ಸರಸ್ವತಿ ಸಮ್ಮಾನ ಪ್ರಶಸ್ತಿ ಕುರಿತು, ಇದು ಒಂದು ಸರಸ್ವತಿ ಸಮ್ಮಾನ ಪ್ರಶಸ್ತಿ ಸಾಹಿತ್ಯ ಕ್ಷೇತ್ರದ ಒಂದು ಪ್ರಶಸ್ತಿಯಾಗಿದೆ. ಇದು ಆರಂಭವಾಗಿದ್ದು 1991ರಿಂದ ಈ ಪ್ರಶಸ್ತಿಯನ್ನು ನೀಡಲು ಪ್ರಾರಂಭಿಸಲಾಯಿತು. ಇದರ ಸರಸ್ವತಿ ಸಮ್ಮಾನ ಪ್ರಶಸ್ತಿಯ ಸ್ಥಾಪಕರು KK ಬಿರ್ಲಾ ಫೌಂಡೇಶನ್ದವರು ಈ ಪ್ರಶಸ್ತಿಯನ್ನು ನೀಡುತ್ತಾರೆ. ಇದರ ಮೊದಲ ಪುರಸ್ಕೃತರು ಹರಿವಂಶ್ ರಾಯ್ ಬಚ್ಚನ್ರವರಿಗೆ 1991ರಲ್ಲಿ ಮೊದಲ ಬಾರಿಗೆ ಈ ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನು ನೀಡಲಾಯಿತು. ಇತ್ತೀಚೆಗೆ 2022ರ ಒಂದು ಪ್ರಶಸ್ತಿಯನ್ನು ಶಿವಶಂಕರಿಯವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಯಿತು. ನೆಕ್ಸ್ಟ್ ಕ್ವಶನ್, ಈ ಪ್ರಶಸ್ತಿಯನ್ನು ಸಂವಿಧಾನದ 8ನೇ ಅನುಸೂಚಿಯಲ್ಲಿರುವ ಒಟ್ಟು 22 ಭಾಷೆಗಳ ಒಂದು ಉತ್ತಮ ಸಾಹಿತ್ಯದ ರಚನೆಯ ಕೃತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಅಂದರೆ ಭಾರತ ಸಂವಿಧಾನದಲ್ಲಿರುವ ಒಟ್ಟು 8ನೇ ಅನುಸೂಚಿಯಲ್ಲಿರುವ 22 ಭಾಷೆಗಳಿಗೆ ಈ ಸಾಹಿತ್ಯ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಈ ಪ್ರಶಸ್ತಿಯ ಮೊತ್ತ 15 ಲಕ್ಷ ರೂಪಾಯಿ ಈ ಪ್ರಶಸ್ತಿಯ ಮೊತ್ತವಾಗಿದೆ. ಇನ್ನು ಸರಸ್ವತಿ ಸನ್ಮಾನ ಪ್ರಶಸ್ತಿಯ ಪಡೆದ ಕನ್ನಡದ ಸಾಹಿತಿಗಳು 2 ಜನ. ಅದರಲ್ಲಿ 2010ರಲ್ಲಿ SL ಭೈರಪ್ಪರವರಿಗೆ ಮಂದ್ರ ಎಂಬ ಕೃತಿಗೆ ಈ ಪ್ರಶಸ್ತಿಯನ್ನು ನೀಡಲಾಯಿತು. ಇನ್ನು 2014ರಲ್ಲಿ M ವೀರಪ್ಪ ಮೊಯ್ಲಿಯವರಿಗೆ ಶ್ರೀರಾಮಾಯಣ ಮಹಾನ್ವೇಷಣ ಎಂಬ ಕೃತಿಗೆ ನೀಡಲಾಗಿದೆ. ಇನ್ನು ಈ KK ಬಿರ್ಲಾ ಫೌಂಡೇಶನ್ ನೀಡುವ ಪ್ರಶಸ್ತಿಗಳು, ಇನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಸರಸ್ವತಿ ಸಮ್ಮಾನ ಪ್ರಶಸ್ತಿ, ವ್ಯಾಸ ಸನ್ಮಾನ ಪ್ರಶಸ್ತಿ, ಬಿಹಾರಿ ಪುರಸ್ಕಾರ, ಶಂಕರ್ ಪುರಸ್ಕಾರ ಮತ್ತು ವಾಚಸ್ಪತಿ ಪುರಸ್ಕಾರವನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ನೀಡಿದರೆ, ಇನ್ನು ವೈಜ್ಞಾನಿಕ ಸಂಶೋಧನೆಗೆ ನೀಡುವ ಒಂದು ಪ್ರಶಸ್ತಿ GD ಪ್ರಶಸ್ತಿಯನ್ನು ಈ KK ಬಿರ್ಲಾ ಫೌಂಡೇಶನ್ ನೀಡುವ ಪ್ರಶಸ್ತಿಗಳಾಗಿವೆ. ನೆಕ್ಸ್ಟ್ ಕ್ವಶನ್, ವಿಶ್ವ ಗುಬ್ಬಚ್ಚಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಮಾರ್ಚ್ 20. ಇನ್ನು ವಿಶ್ವ ಗುಬ್ಬಚ್ಚಿ ದಿನವನ್ನು ಪ್ರತಿ ವರ್ಷವೂ ಮಾರ್ಚ್ 20ರಂದು ಆಚರಿಸಲು ಮುಖ್ಯ ಉದ್ದೇಶ ಮನೆಯ ಗುಬ್ಬಚ್ಚಿ ಮತ್ತು ಅದರ ಉಪಾಯಕಾರಿ ಜನಸಂಖ್ಯೆಯ ಕುಸಿತದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ವಾರ್ಷಿಕವಾಗಿ ಈ ದಿನವನ್ನಾಗಿ ಆಚರಿಸಲಾಗುತ್ತದೆ. ಇನ್ನು ವಿಶ್ವ ಗುಬ್ಬಚ್ಚಿ ದಿನವನ್ನು ಮಾರ್ಚ್ 2010ರಿಂದ ಪ್ರತಿ ವರ್ಷವೂ ಆಚರಿಸಲು ಪ್ರಾರಂಭಿಸಲಾಯಿತು. ನೆಕ್ಸ್ಟ್ ಕ್ವಶನ್, ವಿಶ್ವ ವಾಯು ಗುಣಮಟ್ಟದ ವರದಿಯ 2023ರ ಒಂದು ವರದಿಯನ್ನು ಯಾವ ಸಂಸ್ಥೆ ಪ್ರಕಟಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಸ್ವಿಸ್ ಸಂಸ್ಥೆ IQAir. ಇತ್ತೀಚೆಗೆ ಸ್ವಿಸ್ ಸಂಸ್ಥೆ IQAir 2023ರ ವಿಶ್ವ ಗುಣಮಟ್ಟದ ವರದಿಯನ್ನು ಪ್ರಕಟಿಸಿದ್ದು, ಅದರಲ್ಲಿ ವಿಶ್ವದ ಅತ್ಯಂತ ಕಲುಷಿತ ರಾಜಧಾನಿ ಎಂದು ದೆಹಲಿಯಾಗಿದೆ. ಅದೇ ರೀತಿ ಭಾರತದ ಗಾಳಿಯ ಗುಣಮಟ್ಟದಲ್ಲಿ 3ನೇ ಸ್ಥಾನದಲ್ಲಿದೆ. ಇನ್ನು ಮೊದಲನೇ ಸ್ಥಾನವನ್ನು ಬಾಂಗ್ಲಾದೇಶ ಮತ್ತು 2ನೇ ಸ್ಥಾನವನ್ನು ಪಾಕಿಸ್ತಾನ ಪಡೆದುಕೊಂಡರೆ 3ನೇ ಸ್ಥಾನವನ್ನು ಭಾರತವನ್ನು ಗಣಿಸಿದಾಗ 3ನೇ ಸ್ಥಾನದಲ್ಲಿ ಭಾರತವಿದೆ. ಇನ್ನು ರಾಜಧಾನಿಯಲ್ಲಿ ಮೊದಲನೇ ಸ್ಥಾನ ನವದೆಹಲಿಯಲ್ಲಿದೆ. ಇನ್ನು ನಗರವನ್ನು ಮಹಾನಗರ ಪ್ರದೇಶವೆಂದು ಪರಿಗಣಿಸಿದಾಗ ಬಿಹಾರದ ಬೇಗುಸರಾಯ್ ಎಂಬ ನಗರವು ಅತ್ಯಂತ ಕಲುಷಿತ ಮಹಾನಗರ ಪ್ರದೇಶವೆಂದು ಹೆಸರಿಸಲಾಗಿದೆ. ಅದೇ ರೀತಿ ಈ ವರದಿಯನ್ನು ಬಿಡುಗಡೆಗೊಳಿಸುವ IQAir ಕುರಿತು, IQAir ಒಂದು ಸ್ವಿಸ್ ವಾಯುಗುಣಮಟ್ಟದ ಒಂದು ತಂತ್ರಜ್ಞಾನ ಕಂಪನಿಯಾಗಿದ್ದು, ಇದು ಸ್ಥಾಪನೆಯಾಗಿದ್ದು 1963ರಲ್ಲಿ ಈ ಕಂಪನಿಯು ಸ್ಥಾಪನೆಯಾಯಿತು. ಇದರ ಪ್ರಧಾನ ಕಚೇರಿಯು ಸ್ವಿಟ್ಜರ್ಲ್ಯಾಂಡ್ನ ಗೋಲ್ಡಾಕ್ದಲ್ಲಿದೆ. ನೆಕ್ಸ್ಟ್ ಕ್ವಶನ್, ವಿಶ್ವ ಸಂತೋಷ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಮಾರ್ಚ್ 20ರಂದು. ಒಂದು ಅಂತಾರಾಷ್ಟ್ರೀಯ ಸಂತೋಷ ದಿನವನ್ನು ಪ್ರತಿ ವರ್ಷವೂ ಮಾರ್ಚ್ 20ರಂದು ಆಚರಿಸಲಾಗುತ್ತದೆ. ಈ ವಿಶೇಷ ದಿನವು ನಮ್ಮ ಜೀವನದ ಸಂತೋಷದ ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಈ ಗುರಿಯೊಂದಿಗೆ ಈ ದಿನವನ್ನಾಗಿ ಮಾರ್ಚ್ 20ರಂದು ವಿಶ್ವ ಸಂತೋಷ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ವರ್ಷದ ಒಂದು 2024ರ ಸಂತೋಷ ದಿನದ ಧ್ಯೇಯವಾಕ್ಯವು ಸಂತೋಷಕ್ಕಾಗಿ ಮರುಸಂಪರ್ಕಿಸುವುದು, ಚೇತರಿಸಿಕೊಳ್ಳುವ ಸಮುದಾಯವನ್ನು ನಿರ್ಮಿಸುವುದು ಎಂಬ ಧ್ಯೇಯವಾಕ್ಯದೊಂದಿಗೆ ಈ ವರ್ಷವು ಆಚರಿಸಲಾಗಿದೆ. ಅದೇ ರೀತಿ ರಾಷ್ಟ್ರೀಯ ಸಂತೋಷವನ್ನು ಗೌರವಿಸುವ ನಿರ್ಣಯವನ್ನು ಪ್ರಾರಂಭಿಸಿದ ಒಂದು ದೇಶವೆಂದರೆ ಭೂತಾನ್ ದೇಶ. ನೆಕ್ಸ್ಟ್ ಕ್ವಶನ್, ಎಕ್ಸ್ ಟೈಗರ್ ಟ್ರಯಂಫ್ 24 ವ್ಯಾಯಾಮವು ಯಾವ 2 ದೇಶಗಳ ಜಂಟಿ ಮಿಲಿಟರಿ ವ್ಯಾಯಾಮವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಭಾರತ ಮತ್ತು ಅಮೆರಿಕ. ಇತ್ತೀಚೆಗೆ ಭಾರತ ಮತ್ತು ಅಮೆರಿಕ ಯುನೈಟೆಡ್ ಸ್ಟೇಟ್ ನಡುವೆ ಟೈಗರ್ ಟ್ರಯಂಫ್ 24 ಎಂಬ ಜಂಟಿ ಮಿಲಿಟರಿ ವ್ಯಾಯಾಮವು ಮಾರ್ಚ್ 18ರಿಂದ ಪ್ರಾರಂಭವಾಗಿ ಮಾರ್ಚ್ 31ರವರೆಗೆ ಮುಂದುವರಿಯುತ್ತದೆ. ಈ ಸಮರಾಭ್ಯಾಸವು ಭಾರತದ ಪೂರ್ವ ಕರಾವಳಿಯಲ್ಲಿ ನಡೆಯುತ್ತಿದೆ. ನೆಕ್ಸ್ಟ್ ಕ್ವಶನ್, ಸೀಮಾ AI ಗೇಮಿಂಗ್ ಏಜೆಂಟ್ ಈ ಕೆಳಗಿನ ಯಾವ ಕಂಪನಿಯಿಂದ ಇತ್ತೀಚೆಗೆ ಅಭಿವೃದ್ಧಿಪಡಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಗೂಗಲ್. ಇತ್ತೀಚೆಗೆ ಗೂಗಲ್
ಡಿಫ್ಮೈಂಡ್ ಸಿಮಾ ಅನ್ನು ಅನಾವರಣಗೊಳಿಸಿದೆ. ಇದು ಒಂದು ಆರ್ಟಿಫಿಷಿಯಲ್ ಗೇಮಿಂಗ್ ಏಜೆಂಟ್ ಆಗಿದ್ದು, ನೈಸರ್ಗಿಕ ಭಾಷಾ ಸೂಚನೆಗಳನ್ನು ಬಳಸಿಕೊಂಡು ಒಂದು ವೈವಿಧ್ಯಮಯ ವರ್ಚುವಲ್ ಪರಿಸರದಲ್ಲಿ ಕಾರ್ಯಗಳನ್ನು ನಿರ್ವಹಿಸುವ ಒಂದು ನಿಪುಣವಾಗಿದೆ. ಅದೇ ಈ ಸಿಮಾ ಸ್ವಯಂಪ್ರೇರಿತವಾಗಿ ವಿಡಿಯೋ ಗೇಮ್ ಸೆಟ್ಟಿಂಗ್ಗಳಲ್ಲಿ ನಿಯೋಜಿಸಲಾದ ಒಂದು ಸವಾಲುಗಳು ಅಥವಾ ಕಾರ್ಯಗಳನ್ನು ಪೂರ್ಣಗೊಳಿಸುವ ಒಂದು ಅದೇ ರೀತಿ ಗೂಗಲ್ ಸ್ಥಾಪನೆಯಾಗಿದ್ದು 1998ರಲ್ಲಿ. ಇದು ಕೇಂದ್ರ ಕಚೇರಿ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿದೆ. ಇದರ ಸ್ಥಾಪಕರು ಲ್ಯಾರಿ ಪೇಜ್ ಮತ್ತು ಸರ್ಗೆ ಬ್ರಿನ್ ರವರು. ಇನ್ನು ಈ ಪ್ರಸ್ತುತ CEO ಆಗಿದ್ದವರು ಸುಂದರ್ ಪಿಚೈ ಅವರು. ಥ್ಯಾಂಕ್ ಯು.